ಹಾಯ್ ಫ್ರೆಂಡ್ಸ್, ಇವತ್ತು ಬೇಸಿಗೆಗೆ ತಂಪಾಗಿರುವಂಥ ಸೌತೆಕಾಯಿ ರಾಯ್ತ ಮಾಡೋಣ. ಯಾವಾಗಲೂ ಸ್ವಲ್ಪ ಮೊಸರು ತಿಂತಾ ಇರ್ತೀವಿ, ಇಲ್ಲ ತಂಪಾಗಲಿ ಅಂತ ಸೌತೆಕಾಯಿ ತಿಂತಾ ಇರ್ತೀವಿ. ಈ ರೀತಿ ಮೊಸರು ಮತ್ತು ಸೌತೆಕಾಯಿ ಎರಡು ಮಿಕ್ಸ್ ಮಾಡಿ ಒಂದು ರಾಯ್ತ ಥರ ಮಾಡಿಕೊಂಡು ತಿಂದರೆ ದೇಹಕ್ಕೆ ತಂಪು ಅನಿಸುತ್ತೆ. ಮತ್ತು ಹೊಟ್ಟೆಯಲ್ಲಿ ಏನಾದರೂ ಹೊಟ್ಟೆ ಸಮಸ್ಯೆ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಮೊದಲು ಮೊಸರು ತೊಗೊಂಡಿದ್ದೀನಿ 1/4 ಲೀಟ್ರು. ಈ ರೀತಿ ಅದನ್ನು ನೀಟಾಗಿ ಬೈಟ್ ಮಾಡ್ಕೊತಾ ಇದ್ದೀನಿ. ಮೊಸರು ನೀಟಾಗಿ ಮಿಕ್ಸ್ ಆಗುತ್ತೆ ಆವಾಗ. ಮೊಸರನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಾದ್ಮೇಲೆ ಇದಕ್ಕೆ ಕುಟಾಣಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದೇ ಒಂದು ಕರಿಬೇವು ಮತ್ತು ಒಂದು ಸ್ವಲ್ಪ ಅರ್ಧ ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕುಟ್ಟೋಕ್ಕೋಸ್ಕರ. ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಮೊಸರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಹಾಗಾಗಿ ನೋಡಿ ಈ ರೀತಿ ಮೊಸರಿಗೆ ಆ್ಯಡ್ ಮಾಡ್ಕೊಬೇಕು. ಇದು ಪಲಾವ್ಗೆ ಮಾಡುವಂಥ ರಾಯ್ತ ಅಲ್ಲ, ಹಾಗೆ ತಿನ್ನಲಿಕ್ಕೆ ಮಾಡ್ಕೊಳ್ಳುವಂಥ ರಾಯ್ತ ಇದು. ಸೌತೆಕಾಯಿ ತೊಗೊಂಡು ಈ ರೀತಿ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ಸೌತೆಕಾಯಿನ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಬೇಕು. ಈ ರೀತಿ ನಾನು ಹೇಗೆ ಕಟ್ ಮಾಡ್ಕೊತಿದ್ದೇನೆ ಆ ರೀತಿ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಬೇಕು. ಸೈಜ್ ಮಾತ್ರ ದೊಡ್ಡದಾಗಿರಬೇಕು, ತಿನ್ನಲಿಕ್ಕೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿನ. ಈ ರೀತಿ ನೀಟಾಗಿ ಎಲ್ಲ ಸೌತೆಕಾಯಿನೂ ಕಟ್ ಮಾಡಿಕೊಂಡು ಅದಾದಮೇಲೆ ನಾವು ಮೊಸರಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಸ್ವಲ್ಪ ಅದಕ್ಕೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೇನೆ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ, ಹಾಗೆ ಚಾಟ್ ಮಸಾಲ ಹಾಕ್ಕೊಳ್ತೇನೆ. ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊತಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೌತೆಕಾಯಿದು ಅಥವಾ ಕುಕ್ಕುಂಬರ್ ರಾಯ್ತ ರೆಡಿ ಆಯಿತು. ಇಷ್ಟೇ. ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ತಿಂದರೆ ಆಯಿತು ಅಷ್ಟೇ. ಇಷ್ಟೇ ಇದ್ರದ್ದು ಸೌತೆಕಾಯಿ ರಾಯ್ತ. ನೋಡಿ, ರೆಡಿ ಆಯಿತು. ನೀವು ಆರಾಮಾಗಿ ಇದನ್ನು ಮಾಡ್ಕೊಬೋದು, ಈಸಿಯಾಗಿ ಕೂಡ ಮಾಡ್ಕೊಬೋದು. ಸ್ವಲ್ಪ ಟೇಸ್ಟಿಯಾಗಿ ಕೂಡ ಸೌತೆಕಾಯಿ ರಾಯ್ತ ಮಾಡಿಕೊಂಡು ಮೊಸರು ಜೊತೆ ಸೌತೆಕಾಯಿನ ತಿನ್ಬೋದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.